ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ನನ್ನ ಕೈ ರುಚಿ ತಿಂದರೆ ನಿಮ್ಗೆ ನನ್ನ ಮೇಲೆ ಲವ್ ಆಗುತ್ತೆ ಅಂತ ಭಯನಾ? ಅಕ್ಕ, ಏನಕ್ಕ ಇದು? ಹೋಗ್ತಿರೋ ಏಜನ್ನ ಒಂದೇ ಮಾತಲ್ಲಿ ಕಟ್ಟಾಕ್ಬಿಟ್ಲಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಲಕ್ಷ್ಮಿ. ಏನು ಅಂದರೆ ಸ್ವೀಟ್ ತಗೊಳ್ಳಿ, ನಾನೇ ನನ್ನ ಕೈಯಾರೆ ಮಾಡಿದ್ದು. ಅಜ್ಜಿ ಸ್ವೀಟ್. ನಿಮಗೆ ಶುಗರು BP ಎರಡೂ ಇಲ್ಲ ಅಂತ ಅನಿಸುತ್ತೆ. ಏನಮ್ಮ ಇದು ಇಷ್ಟು ಚೆನ್ನಾಗಿ ಮಾಡಿದ್ಯಾ? ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ರು ಹಾಗೆ ಮಾಡಿದ್ಯಾ? ಹೌದಾ? ನೀವು ಒಬ್ಬರೇ ನೋಡಿ ಅಜ್ಜಿ ನನ್ನ ಹೊಗಳಿದ್ದು. ಬೇರೆಯವರೆಲ್ಲ ಸುಮ್ಮನೆ ತಿಂತಾ ಇದ್ದಾರೆ. ಅಂದ್ರೆ ಮಾತೆ ಬರ್ತಿಲ್ಲ ಅನ್ಸುತ್ತೆ ಅಲ್ವೇನಾರ? ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿದಾರಪ್ಪ, ಒಳ್ಳೆ ಮನಸ್ಸಿಂದ ಏನೇ ಮಾಡಿದ್ರು ಅದು ಅಮೃತದ ಹಾಗಿರುತ್ತೆ ಅಂತ. ಅದು ನಿಜ ನೋಡು, ಇದು ತೇಟ ಅಮೃತನೇ ಕಣೆ. ಏನಕ್ಕಾಯ್ತು? ಅವಳು ಮಾಡಿದ್ದು ತಿಂದರೆ ವಿಷ ಅಂತ ಹೇಳ್ತಿದ್ರು ಏಜೆ, ಆದರೆ ಇವತ್ತು ತಿಂದ್ರು. ಬೇಷ್ ಕಣೆಮ್ಮ, ತುಂಬ ಚೆನ್ನಾಗಿ ಮಾಡಿದ್ಯಾ. ನನ್ನ ಬಂಗಾರ ನೀನು. ವಸುಂಧರಾ, ಪ್ಲೇಟ್ಸ್ ಕ್ಲೀನ್ ಮಾಡಿ. ಬೇಡ ಬೇಡ ಬೇಡ, ಈ ಪ್ಲೇಟ್ ಹಾಗಿರಲಿ, ಆ ಪ್ಲೇಟ್ಸ್ ಕ್ಲೀನ್ ಮಾಡಿ. ಇದೇನಕ್ಕ ಹೇಳು, ಎಂಜಲ್ ತಟ್ಟೆಲ್ ತಿಂತಿದ್ದಾಳೆ. ಚಿಚಿ, ಎಲ್ಲೋಗುತ್ತೆ ತಿರ್ಪೆ ಬುದ್ಧಿ. ತಿರುಪೆ ಬುದ್ಧಿ ಅಲ್ಲ ಅಕ್ಕ, ಎಂಜ್ಲು ಬುದ್ಧಿ. ಹೆಲೋ ಮೈ ಡಿಯರ್ ಆಂಟೀಸ್, ಇದು ತಿರುಪೆ ಬುದ್ಧಿನೂ ಅಲ್ಲ, ಎಂಜಿಲ್ ಬುದ್ಧಿನೂ ಅಲ್ಲ. ಭಾರತೀಯ ನಾರಿ, ಅದರಲ್ಲೂ ನಮ್ಮ ಕನ್ನಡದ ಗೃಹಿಣಿಯಾಗಿ ಅವು ಗಂಡ ಬಿಟ್ಟಿದ್ದ ಎಂಜಿಲ್ ಪ್ಲೇಟಲ್ಲಿ ಊಟ ಮಾಡಿದ್ರೆ ಮುತ್ತೈದೆ ಭಾಗ್ಯ ಸಿಗುತ್ತಂತೆ. ಅದು ನಂಬಿಕೆ. ಬೇಕಿದ್ರೆ ನಮ್ಮ ರವಿಚಂದ್ರನ್ ಅವ್ರದ್ದು ರಾಮಾಚಾರಿ ಸಿನಿಮಾ ನೋಡಿ, ಅದರಲ್ಲಿ ಮಾಲಾಶ್ರೀ ಅವರು ರಾಮಾಚಾರಿ ತಟ್ಟೆಯಲ್ಲೇ ತಿನ್ನೋದು. ಖಾರ ಇದ್ರು ಎಷ್ಟು ಸ್ವೀಟ್ ಆಗಿದೆ. ನನ್ನ ಗಂಡ ತಿನ್ಬಿಟ್ಟಿದ್ದ ಪ್ಲೇಟ್ ಅಲ್ವಾ, ಅದಕ್ಕೆ. ಇದೆಲ್ಲ ನಿನ್ ಕಲ್ಪನೆಯಲ್ಲಿ ಮಾತ್ರ ನಡೆಯಕ್ ಸಾಧ್ಯ, ನಿಜ ಜೀವನದಲ್ಲ. ಕಲ್ಪನೆನೇ ಕನ್ಸಾಗೋದು, ಕನ್ಸೆ ನನ್ಸಾಗೋದು. ಇವತ್ತಲ್ಲ ನಾಳೆ ನಾನು ನನ್ನ ಗಂಡ ಒಂದೇ ಪ್ಲೇಟಲ್ಲಿ ಊಟ ಮಾಡ್ತೀವಿ, ನೋಡ್ತಾ ಇರಿ.
ಇಷ್ಟು ಹತ್ರಕ್ಕೆ ಬಂದರೆ ನನ್ನ ಹೃದಯದ ಗತಿ ಏನಾಗಬೇಕು? ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು? ಅಬ್ಬಬ್ಬಬ್ಬಾ ಅಲ್ವಾ? ಒಂದೇ ಒಂದ್ಸಲ ತಿರುಗಿ ನೋಡಿ. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಪ್ಲೀಸ್ ತಿರುಗಿ ನೋಡಿ. ಎಸ್ ಈಚೆ ತಿರುಗಿ ನೋಡ್ಬಿಟ್ರು. ಅಪ್ಪ ಇಷ್ಟ ಆಯ್ತಲ್ಲ ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಕರ್ಮ ಕರ್ಮ ಕರ್ಮ, ನಿನ್ನ ಆಗಲ್ಲ ಅಕ್ಕ. ನೀವೇನೇ ವರ್ಕ್ ಮಾಡಿದ್ರು ಅದು ಆಗಲ್ಲ. ಏಜೆಗೆ ಲೀಲನ್ ಉಸಿರು ಕಂಡ್ರೇನೆ ಆಗ್ತಿರ್ಲಿಲ್ಲ. ಈಗಳು ಹೇಳಿದಕ್ಕೆಲ್ಲ ಕೋಲೆ ಬಸ್ ಒಂಥರ ತಲೆ ಆಡಿಸ್ತಿದ್ದಾರೆ. ಲಕ್ಷ್ಮಿ, ಏಜೆ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಸಾರಿ ಅಕ್ಕ, ಅದು ಹೊಟ್ಟೆ ಊರಿಗಾಗಿ ಹೇಳ್ಬಿಟ್ಟೆ, ಇನ್ನೊಂದ್ಸಲಿ ಹೇಳಲ್ಲ. ಆಡ್ಲಿ, ಅದೆಷ್ಟು ಆಡ್ತಾಳೋ ಆಡ್ಲಿ. ಒಂದಲ್ಲ ಒಂದು ಟೈಮ್ನಲ್ಲಿ ನನ್ನ ಕೈಗೆ ತಗ್ಲಾಕೋತಾಳೆ. ಆ ಟೈಮಿಗೆ ನಾನು ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇರಿ. ಅಲ್ಲಿ ದಿನೇ ಏಜೆ ಲೀಲಾ ಇಬ್ರು ಹತ್ರ ಆಗ್ತಿದ್ದಾರೆ. ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಆ ಬೇರೆ ಇಬ್ರು ಮಧ್ಯ ಮ್ಯಾಜಿಕ್ ತಂದು ಪವಾಡ ಮಾಡಿ ಏಜೆನ ಲೀಲನ್ ಕಡೆ ವಾಲು ಹೋಗಿ ಮಾಡ್ಬಿಡ್ತಾನೆ ಅನ್ಸುತ್ತೆ. ನಮಗೆ ಬೇರೆಯವ್ರ ಥರ ಪುಸ್ತಕ ಎಲ್ಲ ಓದಿ ಮಲ್ಕೊಳ್ಳೋ ಅಭ್ಯಾಸ ಇಲ್ಲ. ಮನೆ ಗೃಹಿಣಿ ನಾನು. 108 ಕೆಲಸ ಇರುತ್ತೆ. ಬೇಗ ಮಲ್ಕೊಂಡ್ರೇನೆ ಬೇಗ ಎದ್ದೇಳಕ್ಕಾಗೋದು. ನನಗೆ ಇದೆಲ್ಲ ನನ್ನ ಗಂಡನೇ ಹೇಳಿದ್ದು. ರೀ, ಗುಡ್ ನೈಟ್. ಅರೆ, ನಾನೇನು ಐ ಲವ್ ಯು ಅಂತ ಹೇಳಿದ್ನಾ? ಗುಡ್ ನೈಟ್ ಅಂತ ಹೇಳ್ದೆ ತಾನೆ. ವಾಪಸ್ ಗುಡ್ ನೈಟ್ ಅಂತ ಹೇಳಿದ್ರೆ ಮುಗಿತಪ್ಪ. ನೋಡು, ದಿನಾಗ್ಲೂ ನನ್ನ ಇರಿಟೇಟ್ ಮಾಡ್ತಾ ಇದೆಯಾ? ಅಮ್ಮನಿಗೋಸ್ಕರ ಸುಮ್ಮನೆ ಇದ್ದೀನಿ ನಾನು. ಅಯ್ಯೋ ಆಯ್ತು, ಮಲ್ಕೊಳ್ಳಿ. ಕಣ್ ತುಂಬ ನಿದ್ದೆ ಮಾಡಿದ್ರೆ ಕಣ್ಣಿಗೆ ಒಳ್ಳೇದು ಅಂತ ನಮ್ಮ ಸ್ಕೂಲಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಹೇಳಿದ ನೆನಪು. ರೀ, ಸೊಳ್ಳೆ ಕಚ್ಚಿದ್ರೆ ಹೇಳಿ, ನಿಮಗೆ ನನ್ನ ರಗ್ ಕೊಡ್ತೀನಿ. ಸುಮ್ಮನೆ ಮಲಗಕ್ಕೆ ಏನು ತಗೋತೇನೆ ನೀನು? ಹಾರ್ಟ್, ದಿಲ್, ನಿಮ್ಮ ಹೃದಯ, ಈ ಮೂರಲ್ಲಿ ನೀವು ಯಾವ್ದು ಕೊಟ್ಟರೂ ಪರವಾಗಿಲ್ಲ. ಯು ನೋ ವಾಟ್, ಯು ಆರ್ ದ ಮೋಸ್ಟ್ ಇರಿಟೇಟಿಂಗ್ ಪರ್ಸನ್. ರೀ, ಏನು ಅಂದರೆ ನಿಮಗಲ್ಲಿ ಜಾಗ ಸಾಕಾಗಲಿಲ್ಲ ಅಂದರೆ ಇಲ್ಲೇ ಬಂದು ಮಲ್ಕೊಳ್ಳಿ.
ನಾನೇನು ಮಾಡಿಲ್ಲ. ಇದು ನಾನು ಮಾಡೋ ಕೆಲಸ ಅಲ್ಲ. ಸಾರಿ ಏಜೆ. ನಾನೇನು ಮಾಡಿಲ್ಲ. ಇವಳು ಬೇಕು ಅಂತ ಹೇಳ್ತಾ ಇದ್ದಾಳೋ ಅಥವಾ ನಿಜವಾಗ್ಲೂ ನಿದ್ದೆಲ್ಲಿ ಕೊರಗ್ತಾ ಇದ್ದಾಳೋ? ಇಲ್ಲ, ಲೀಲಾ ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದ್ದಾಳೆ. ಇದ್ದೇ ಹೋಗಿದ್ರೆ ಸೌಂಡ್ ಆದಮೇಲೆ ಅವಳು ಕೂಗೋದು ಕಂಟಿನ್ಯೂ ಆಗಬೇಕಾಯಿತು. ಡಿಸ್ಟರ್ಬೆನ್ಸಿಗೆ ಕನ್ವರ್ಸೋದು ಸ್ಟಾಪ್ ಆಗಿದೆ ಅಂದರೆ ಅವಳು ನಿಜನೇ ಹೇಳ್ತಾ ಇದ್ದಾಳೆ. ಹಾಗಾದರೆ ಲೀಲಾ ಯಾವ ತಪ್ಪು ಮಾಡಿಲ್ವಾ? ತಪ್ಪು ಮಾಡದೇ ಇರೋ ಲೀಲಂಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೀನಾ? ನೋ, ದಿಸ್ ಇಸ್ ರಿಯಲಿ ಕನ್ಫ್ಯೂಸಿಂಗ್. ಟೈಮ್ ಎಷ್ಟಾಯಿತು? ಪರ್ಫೆಕ್ಟ್ ಟೈಮ್. ಬಾಸ್ ಬರೋ ಟೈಮ್ ಆಯಿತು. ವಿಶ್ವರೂಪ, ತೋರು ನಿನ್ನ ವಿಶ್ವದ ರೂಪ. ಯು ನಾನ್ಸೆನ್ಸ್ ಇಡಿಯಟ್ ರಾಸ್ಕಲ್, ಇಂಟರ್ನ್ಯಾಷನಲ್ ಇರಿಟೇಟಿಂಗ್ ಫೆಲೋ. ಯಾಕೆ ಸರ್, ಯಾಕೆ ಒಬ್ರೊಬ್ರೆ ಕೂಗಾಡ್ತಾ ಇದ್ದೀರಾ? ಒಬ್ಬೊಬ್ಬನೇ ಕೂಗಾಡಕ್ಕೆ ನಂಗೇನು ಮತಿಭ್ರಮಣೆ ಆಗಿದೆಯೇನೋ? ನಾನು ಕೂಗಾಡ್ತಿರೋದು ನಿನ್ನ ಮೇಲೇನೆ. ಯಾಕೆ ಸರ್, ನಾನೇನು ಮಾಡಿದೆ ಸರ್? ಏನು ಮಾಡಿದ್ಯಾ? ನೋಡು ನೋಡು, ಗಿಡ ಬಾಡಿ ಹೋಗಿದೆ. ಹೂ ಬಿಡೋ ಟೈಮಲ್ಲಿ ಹೂನು ಬಿಡ್ತಾ ಇಲ್ಲ. ನೀರು ಹಾಕ್ಬೇಕಂತ ಗೊತ್ತಾಗಲ್ವೇನೋ ನಿಂಗೆ? ಸರ್, ಇದು ಪ್ಲಾಸ್ಟಿಕ್ ಗಿಡ ಸರ್. ವಿಶ್ವರೂಪ, ಎಮರ್ಜೆನ್ಸಿ ಪರ್ಫಾರ್ಮೆನ್ಸ್ ಕೊಡಕ್ಕೆ ಹೋಗಿ ಈ ಗಿಡಕ್ಕೆ ಜೀವ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ದೆ ಹೋಗ್ಬಿಟ್ನಲ್ಲ. ನನಗೆ ಎದುರು ಮಾತಾಡ್ತೀಯೇನೋ? ಜಗದೀಶ್ ಚಂದ್ರ ಬೋಸ್ ಅವ್ರು ಏನು ಹೇಳಿದ್ದಾರೆ ಗೊತ್ತೇನೋ ನಿನಗೆ? ಸರ್, ಆ ಹೆಸರಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಸರ್. ನಾನೇ ಕೌಂಟ್ರ್ ಕೊಡೋನು ಅನ್ಕೊಂಡಿದ್ರೆ ಇವನು ಯಾರು ನನಗಿಂತ ಚೆನ್ನಾಗಿ ಕೌಂಟ್ರ್ ಕೊಡ್ತಿದ್ದಾನಲ್ಲ. ಲೇ ದಡ್ಡ, ಅವರೊಂದು ದೊಡ್ಡ ವಿಜ್ಞಾನಿ ಕಣೋ. ಪ್ರತಿಯೊಂದು ಸಸ್ಯಕ್ಕೂ ಗಿಡ ಮರಕ್ಕೂ ಜೀವ ಇದೆ ಅಂತ ಹೇಳಿದ್ದೆ ಅವರು. ಅಲ್ಲಿ ಹೊರಗಡೆ ಇರೋ ಗಿಡಕ್ಕೂ ನೀರು ಹಾಕಿಲ್ವಲ್ಲೋ? ಅರ್ಥ ಆಯ್ತಾ? ಅಥವಾ ಬಾಸ್ಗೆ ಹೇಳಿ ಕೆಲಸದಿಂದ ತೆಗಿಸ್ಲಾ? ಏನೋ ಮೈಂಡ್ ವಯಸ್ಸಲ್ಲೆಲ್ಲ ಬೈಕೋತಿದ್ಯಾ? ಅಯ್ಯೋ ಇಲ್ಲ ಸರ್. ಏನಿಲ್ಲ, ನೀನ್ ಮನಸ್ಸಲ್ಲಿ ಅನ್ಕೊಂಡಿರೋದೆಲ್ಲ ನಂಗೆ ಗೊತ್ತಾಯ್ತು. ಈ ಮನೆಯಲ್ಲಿರೋ ಹೂವಿನಂತ ಹೆಣ್ಮಗಳಿಗೆ ತಾಳಿ ಕಿತ್ತು ಆಚೆ ಹಾಕಿದವರು ಈಗ ಗಿಡದ ಬಗ್ಗೆ ಮಾತಾಡಕ್ ಬರ್ತಿದ್ದಾರೆ ಅಂತ ಅನ್ಕೊಂಡಿದ್ಯಲ್ವಾ? ಅಯ್ಯೋ ಇಲ್ಲ ಸರ್, ನನ್ನ ತಾಯಣೆಗೂ ನಾನು ಹಂಗೇನು ಅನ್ಕೊಂಡಿಲ್ಲ ಸರ್. ಗೊತ್ತು ಕಣೋ, ನಂಗೆಲ್ಲ ಗೊತ್ತು. ಏನು ಅನ್ಕೊಂಡಿದ್ಯಾ ನೀನು? ವಿಶ್ವರೂಪ್ ಸರ್, ಯಾವಾಗ ಬಂದ್ರಿ ಸರ್? ಸರಿಯಾದ ಟೈಮಿಗೆ ಬಂದ್ರಿ ಸರ್. ನೋಡಿ ಸರ್, ನಮ್ಮನೆ ಬಗ್ಗೆ ಎಷ್ಟು ಹಗರೋಗಿ ಮಾತಾಡ್ತಿದ್ದಾನೆ. ಅಯ್ಯೋ, ನಾನು ಹಂಗೇನು ಅಂದಿಲ್ಲ ಸರ್. ನೋಡಿ ಸರ್, ನೋಡಿ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಕಣ್ಮುಂದೆನೆ. ಅವನೇನು ಮಾತಾಡಲೇ ಇಲ್ವಲ್ಲ? ಇಲ್ಲ ಸರ್, ಅವ್ನು ಮೈಂಡ್ ವಾಯ್ಸಲ್ಲಿ ಮಾತಾಡ್ಕೊಂಡ, ನಂಗೆ ಗೊತ್ತಾಯ್ತು. ವಿಶ್ವರೂಪ್, ನೀನೇನು ಅನ್ಕೋತಾ ಇದೆಯೋ ಆ ಥರದ್ದೇನು ಹೇಳಲಿಲ್ಲ ಅವನು. ಹೌದಾ ಸರ್? ಅಂದರೆ ಅವನ ಮುಖದ ಎಕ್ಸ್ಪ್ರೆಷನ್ ಎಲ್ಲ ಅದೇ ಥರ ಇತ್ತು ಸರ್. ಅದಕ್ಕೆ ಅವನು ಅದೇ ಹೇಳ್ತಿದ್ದಾನಂತ ಅಂದ್ಕೊಂಡೆ. ಅದರಲ್ಲೂ ಜನ ಬೇರೆ ಅದೇನೇ ಮಾತಾಡ್ತಿದ್ದಾರಲ್ವ ಸರ್, ಅದನ್ನು ಕೇಳಿ ಕೇಳಿ ಅದೇ ಸಿಂಕ್ ಆಗೋಯ್ತು ಸರ್. ಆದರೆ ನೀವೇನು ವರಿ ಮಾಡ್ಕೋಬೇಡಿ ಸರ್, ನೀವು ಆರಾಮಾಗಿರಿ. 1000 ಜನ 1000 ಮಾತಾಡ್ತಾರೆ. ಆರಾಮವಾಗಿರಿ, ಡೋಂಟ್ ವರಿ ಸರ್.
ಯಾಕಪ್ಪ ಫೋಟೋ ಹಾಗೆ ನೋಡ್ತಿದ್ಯಾ? ಅಕ್ಕ ತುಂಬ ನೆನಪಾಗ್ತಿದ್ದಾಳಾ? ಹೌದು ಮರಿ, ಫೋನಲ್ಲಿ ಮಾತಾಡುವಾಗ ಚೆನ್ನಾಗಿದ್ದೀನಿ ಅಂತಾಳೆ, ಬೀಗರು ಹಾಗೆ ಅಂತಾರೆ. ಆದರೆ ಯಾಕಪ್ಪ ನಂಬಿಕೆ ಬರ್ತಿಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲಮ್ಮ. ಒಬ್ಬ ತಂದೆಗೆ ತನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಅವಳು ನಿಜವಾಗ್ಲೂ ಚೆನ್ನಾಗಿದ್ದಾಳೋ ಇಲ್ವೋ ಅನ್ನೋದು ಗೊಂದಲ. ಆ ಗೊಂದಲ ನನಗೆ ನೆಮ್ಮದಿನೇ ಕೊಡ್ತಾ ಇಲ್ಲಮ್ಮ. ಅಕ್ಕ ನಿಜವಾಗ್ಲೂ ಚೆನ್ನಾಗಿರ್ತಾಳಪ್ಪ, ನೀನು ಚಿಂತೆ ಮಾಡಬೇಡ. ಇಷ್ಟೆಲ್ಲ ಅವಾಂತರ ಆದಮೇಲೆ ಗಂಡನ ಮನೆ ಬಿಟ್ಟು ಬಂದವಳು ಈಗ ಮತ್ತೆ ಅಲ್ಲೇ ಹೋಗಿದ್ದಾಳೆ. ಅವಳು ನಿಜವಾಗ್ಲೂ ಚೆನ್ನಾಗಿರ್ತಾಳೋ ಇಲ್ವೋ ಅನ್ನೋದು ಚಿಂತೆ ಅಮ್ಮ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಕಸ್ಮಾತ್ ಹಾಗೊಂದು ವೇಳೆ ಅಕ್ಕ ನೆಮ್ಮದಿಯಾಗಿಲ್ಲ ಅಂದರು, ಅವಳು ನಾವೆಲ್ಲ ಚೆನ್ನಾಗಿರಲಿ ಅಂತ ಸುಳ್ಳು ಹೇಳ್ತಿದ್ರು, ಅಜ್ಜಿ ಸುಳ್ಳು ಹೇಳಲ್ಲ ಅಲ್ವಾ ಅಪ್ಪ? ಏನೋ ಒಂದು ಅರ್ಥ ಆಗ್ತಾ ಇಲ್ಲಮ್ಮ. ಈ ಗೊಂದಲಕ್ಕೆ ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕು. ಏನನ್ ಶುರು? ಅಯ್ಯೋ ಅಜ್ಜಿ, ಪ್ಲಾನ್ ಬಗ್ಗೆ ಮರ್ತು ಹೋದ್ರಾ? ಓ ಸರಿ ಸರಿ, ಸಾರಿ, ಶುರು ಮಾಡ್ತೀನಿ. 235 ದಿನ ತಗೋತಾರೆ. ರೆಡಿ? ವಿಶ್ವರಪ್ಪ, ಯಾಕಜ್ಜಿ ಕೂಗ್ತಿದ್ದೀರಾ? ಮೊದ್ಲು ಅವಳನ್ನ ಕೆಲ್ಸದಿಂದ ತೆಗ್ದಾಕೋ. ಅಂತ ಅವಳು ನಮ್ಮನೇಲಿ ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ. ಅಯ್ಯಯ್ಯೋ ಪಾಪ ಬೇಡಜ್ಜಿ, ಆ ಮುನಿಯಮ್ಮ ಮಕ್ಕಳು ಮರಿ ಅಂತೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕಾರಣ ಏನು ಅಂತ ಹೇಳಿದ್ರೆ ನಾನು ಹೋಗಿ ಮಾತಾಡ್ಬಿಡ್ತೀನಿ. ಏನ್ ಕಾರಣ ಬೇಕೋ? ಏನ್ ಕಾರಣ? ಅವಳು ಮಾತಾಡೋದು ಕೇಳಿಸ್ಕೊಂಡಿದೀಯಾ? ಅಯ್ಯೋ ಅಜ್ಜಿ, ಬರೀ 20 ರೂಪಾಯಿಗೆ ಯಾಕೆ ಮಾಡಕ್ ಹೇಳಿದ್ರೆ GST ಟ್ಯಾಕ್ಸ್ ಎಲ್ಲ ಸೇರಿಸಿ 20,000 ಯಾಕೆ ಮಾಡ್ತಿದ್ರ? ಕಮಾನ್. ಅವಳು ಏನ್ ಹೇಳ್ತಾಳೆ ಗೊತ್ತಾ? ಈ ಮನೆಯಲ್ಲಿ ಹೆಂಡತಿ ಕುತ್ತಿಗೆಲಿರೋ ತಾಳಿನ ಕಿತ್ತಾಕಿದ್ದಾರೆ. ಹೆಂಡತಿಗೆ ಈ ಗತಿ ಆದ್ಮೇಲೆ ಕೆಲಸದವಳ ಗತಿ ಇನ್ನೇನಾಗಿರ್ಬೇಡ, ಆ ಮನೆ ಕೆಲ್ಸಕ್ಕೆ ಹೋಗ್ಬೇಡ ಅಂತಾನಂತೆ ಅವಳ ಗಂಡ. ಆಹಾ, ಅದು ನನ್ನ ಹತ್ರನೇ ಬಂದು ಹೇಳ್ತಾಳೆ. ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ ಅಲ್ವಾ ಅಜ್ಜಿ? ಛೆ, ಅವಳ ಗಂಡ ಮೊದ್ಲೇ ಸರಿ ಇಲ್ಲ. ಹೆಂಡತಿ ದುಡ್ಡಲ್ಲಿ ಜೀವನ ಮಾಡ್ತಾನೆ. ಅವನಿಗೆ ಗೊತ್ತು ಹೆಂಡತಿಗೆ ಬೆಲೆ ಕೊಡ್ಬೇಕು ಅಂತ. ಎಂತ ಕೆಟ್ಟ ಬುದ್ಧಿ ಅಲ್ವಾ ಅಜ್ಜಿ? ಛೆ, ಯಾರಾದ್ರೂ ಹೆಂಡತಿಗೆ ಬೆಲೆ ಕೊಡ್ತಾರಾ? ಐ ಕಾಂಟ್ ಅಕ್ಸೆಪ್ಟ್ ದಿಸ್ ನಾನ್ಸೆನ್ಸ್. ಏನಂತೀರಾ ಅಜ್ಜಿ? ನನ್ ಮಗ ಏನಾದ್ರೂ ಆ ಕೆಲ್ಸ ಶಂಕ್ರಮ ಅಲ್ಲ, ಅವಳು ಹೇಳಿದ ಮಾತನ್ನೇನಾದ್ರೂ ನನ್ ಮಗ ರಾಮ್ ಕೇಳಿಸ್ಕೊಂಡ್ರೆ ಪಾಪ ಅವನೆಷ್ಟು ಅಂದ್ಕೋಬೇಡ. ನಾನು ಇವತ್ತೇ ಹೋಗ ಕೆಲ್ಸದವಳನ್ನು ತೆಗಿತೀನಿ. ಅಯ್ಯೋ ರಾಮ್, ನೀನ್ ಇಲ್ಲೇ ಇದ್ದೇನೋ? ಅಯ್ಯೋ ರಾಮ್, ನೀನ್ ಇಲ್ಲಿದ್ಯಾ ಅಂತ ಗೊತ್ತಿರ್ಲಿಲ್ಲ, ಏನೇನೋ ಮಾತಾಡ್ಬಿಟ್ಟೆ. ನೀನೇನಾದ್ರೂ ಕೇಳಿಸ್ಕೊಂಡ್ಬಿಟ್ಯಾ ಕಂದ? ಇಲ್ಲಮ್ಮ. ಅಕಸ್ಮಾತ್ ಕೇಳಿಸ್ಕೊಂಡಿದ್ರು ಅದನ್ನ ಮನಸ್ಸಿಗೆ ಹಚ್ಕೋಬೇಡ್ವೋ? ನನಗೆ ನೀನ್ ಮುಖ್ಯ. ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದವ್ರನ್ನ ನಾನು ಕೆಲಸದಿಂದಾನೇ ತೆಗೆದಾಕ್ಬಿಡ್ತೀನಿ. ಯಾರನ್ನು ಕೆಲಸದಿಂದ ತೆಗೆಯೋ ಅವಶ್ಯಕತೆ ಇಲ್ಲಮ್ಮ. ನೀನು ರಿಲ್ಯಾಕ್ಸ್ ಆಗು. ಸರಿಪ್ಪ. ಅಜ್ಜಿ, ನೀವು ಮಾಡಿರೋ ಪರ್ಫಾರ್ಮೆನ್ಸ್ ಇಂದ ನಮ್ಮ ಬಾಸ್ ಮನಸ್ಸಲ್ಲಿ ಬದಲಾವಣೆ ಆಗ್ತಾ ಇದೆ ಅಜ್ಜಿ. ಅವ್ರ ವಾಕಿಂಗ್ ಸ್ಟೈಲ್ ನೋಡ್ತಾ ಇದ್ರೆ ಅವ್ರ ಮನಸ್ಸು ಕರೆಕ್ಟಾ ಇದೆ ಅಂತ ಗೊತ್ತಾಗ್ತಿದೆ. ನಮ್ಮ ಬಾಸ್ಗೀಗ ತನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾಗಕ್ಕೆ ಶುರುವಾಗಿದೆ ಅಜ್ಜಿ. ಸತ್ಯ, ಅಷ್ಟಾದ್ರೆ ಸಾಕು. ತಂದೆಯಾದವನು ಮಗಳು ಅಳಿಯನ ಮನೆಗೆ ಬರುವಾಗ ರಾಜಾರೋಷವಾಗಿ ಹೂವು ಹಣ್ಣು ಹಿಡ್ಕೊಂಡು ಒಳಗೆ ನುಗ್ತಾನೆ. ಆದರೆ ನಾನಿವತ್ತು ಮೊದಲನೇ ಸಲ ಸುಳ್ಳು ಹೇಳಿ ಕೆಲಸದ ನೆಪ ಇಟ್ಕೊಂಡು ಮಗಳ ಮನೆಗೆ ಹೋಗ್ತಾ ಇದ್ದೀನಿ.
ಒಬ್ಬ ತಂದೆ ಹಾಗೆ ಯೋಚನೆ ಮಾಡಿದ್ರೆ ಸರಿನೇ ಅನ್ಸುತ್ತೆ. ನನ್ನ ಮಗಳು ಈ ಮನೇಲಿ ಹೇಗಿದ್ದಾಳೆ ಅಂತ ನಾನು ಕಂಡು ಹಿಡಿಲೇಬೇಕು. ಏಜೆ ಸರಿನೋ ದೇವ್ರಂಥವ್ರು, ಅವ್ರ ಮನೇಲಿ ನನ್ನ ಮಗಳು ಚೆನ್ನಾಗಿರಲ್ಲ ಅಂತ ಅನುಮಾನ ಪಡೋದು ತಪ್ಪೇ. ಆದ್ರೆ ತಂದೆಯಾಗಿ ನಾನು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ ಅನ್ಸುತ್ತೆ. ನನಗೆ ಸಮಸ್ಯೆ ಪರಿಹಾರ ಆಗಲೇಬೇಕು. ತಾಯಿ ಮಗ ಮಾತಾಡಬೇಕು ಅಂತ ಇಷ್ಟು ಕಷ್ಟಪಡ್ತಾ ಇರೋ ಮಹಾತಾಯಿ ನಿಮ್ಮ ಹೆಂಡತಿಯಾಗಿ ಬಂದಿರೋದು ನಿಮ್ಮ ಪುಣ್ಯ ಸರ್. ಪ್ರೀತಿ ಅಂದ್ರೆ ಏನು ಅಂತ ಕಳ್ಸಿಕೊಟ್ಟಿದ್ದೀರಾ. ನಾನು ನಿಮ್ ಪ್ರೀತಿನ ಅನುಭವಿಸ್ಬೇಕು. ಐ ಲವ್ ಯು ಏಜೆ.